ಹಾಸನ ಜಿಲ್ಲೆಯ ಅರಸೀಕೆರೆ ನಗರದ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ, ಸಾರ್ವಜನಿಕರಿಗೆ ಸಿಹಿ ವಿತರಣೆ ಮಾಡುವ ಮೂಲಕ ದೇಶ ಕಂಡ ಧೀಮಂತ ನಾಯಕ ಮಾಜಿ ಪ್ರಧಾನಮಂತ್ರಿಗಳಾದ ಶ್ರೀಯುತ ಎಚ್.ಡಿ. ದೇವೇಗೌಡರ 94ನೇ ಹುಟ್ಟುಹಬ್ಬವನ್ನು ಎನ್ಡಿಎ ಮಿತ್ರ ಪಕ್ಷಗಳಾದ ಜೆಡಿಎಸ್ ಮತ್ತು ಬಿಜೆಪಿ ಮುಖಂಡರುಗಳು ಹಾಗೂ ಅಭಿಮಾನಿಗಳು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಿದರು. ಈ ವೇಳೆ ಜೆಡಿಎಸ್ ಮುಖಂಡ ಹಾಗೂ ಡಿಸಿಸಿ ಬ್ಯಾಂಕ್ ಸದಸ್ಯರಾದ ಹೊಸೂರು ಗಂಗಾಧರ್ ಅವರು ಮಾತನಾಡಿ, ಪ್ರಜಾಪ್ರಭುತ್ವದ ಸಂಸದೀಯ ವ್ಯವಸ್ಥೆಯಲ್ಲಿ ಪ್ರಧಾನಿಗೆ ಅತ್ಯುನ್ನತ ಗೌರವವಿದೆ. ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವವಾಗಿರುವ ಭಾರತದಲ್ಲಿ ಪ್ರಧಾನಿಯಾದವರು ಮುಕುಟ ಮಣಿಯಾಗಿ ಕಂಗೊಳಿಸುತ್ತಾರೆ. ಅಂಥವೊಂದು ಉನ್ನತ ಸ್ಥಾನಕ್ಕೇರಿದವರು ನಮ್ಮ ನಾಡಿನ ಖ್ಯಾತ ರಾಜಕಾರಣಿ, ನಮ್ಮ ಜಿಲ್ಲೆಯ ಮಣ್ಣಿನ ಮಗ ಎಚ್.ಡಿ. ದೇವೇಗೌಡರವರು ಎಂದರು. ಒಬ್ಬ ಸಾಮಾನ್ಯ ರೈತ ಕುಟುಂಬದಿಂದ ರಾಜಕಾರಣಕ್ಕೆ ಪ್ರವೇಶ ಮಾಡಿದ ಹರದನಹಳ್ಳಿಯ ದೇವೇಗೌಡರವರು 7 ಬಾರಿ ಕರ್ನಾಟಕದ ವಿಧಾನಸಭೆಯ ಸದಸ್ಯರಾಗಿ, ವಿರೋಧ ಪಕ್ಷದ ನಾಯಕರಾಗಿ, ರಾಜ್ಯದ ಸಚಿವ ಸಂಪುಟದ ಸದಸ್ಯರಾಗಿ, ರಾಜ್ಯದ ಮುಖ್ಯಮಂತ್ರಿಗಳಾಗಿ, ಈ ದೇಶದ ಪ್ರಧಾನಮಂತ್ರಿಗಳಾಗಿ, ರಾಜ್ಯಸಭಾ ಸದಸ್ಯರಾಗಿ, ಲೋಕಸಭಾ ಸದಸ್ಯರಾಗಿ ಇಂದಿಗೂ ಕ್ರಿಯಾಶೀಲರಾಗಿದ್ದಾರೆ. 93ನೇ ವಯಸ್ಸಿಗೆ ಕಾಲಿಟ್ಟಿರುವ ದೇವೇಗೌಡರು ಸುಮಾರು 6 ದಶಕಗಳ ಕಾಲದ ಸುದೀರ್ಘವಾದ ರಾಜಕೀಯ ಅನುಭವವನ್ನು ಹೊಂದಿದ್ದಾರೆ. ದೇಶದ 11ನೇ ಪ್ರಧಾನಿಯಾಗಿ 10 ತಿಂಗಳು ಅಧಿಕಾರ ನಡೆಸಿದ ದೇವೇಗೌಡರು ತಮ್ಮ ಅವಧಿಯಲ್ಲಿ ಭ್ರಷ್ಟಾಚಾರ ಮುಕ್ತ ಹಾಗೂ ಜನಪರ ಆಡಳಿತಕ್ಕೆ ಹೆಸರುವಾಸಿಯಾಗಿದ್ದರು. ದೇಶದ ರಾಜಕಾರಣದಲ್ಲಿ ಸದಾ ಮಿನುಗುವ ಧ್ರುವತಾರೆ ಇದ್ದಂತೆ ಇಂತಹ ಮಹಾನ್ ನೇತಾರ ನಮ್ಮ ಹಾಸನ ಜಿಲ್ಲೆಯವರು ಎಂಬುದು ನಮ್ಮೆಲ್ಲರ ಹೆಮ್ಮೆ. ಇವರ ಮುತ್ಸದ್ದಿ ರಾಜಕಾರಣದ ಅನುಭವದ ಮಾರ್ಗದರ್ಶನ ರಾಜ್ಯ ಹಾಗೂ ದೇಶದ ಅಭಿವೃದ್ಧಿಗೆ ಇನ್ನಷ್ಟು ಕಾಲ ಬೇಕಾಗಿದ್ದು, ದಯಾಮಯನಾದ ಭಗವಂತನು ದೇವೇಗೌಡರಿಗೆ ಮತ್ತಷ್ಟು ಆರೋಗ್ಯ ಭಾಗ್ಯ ಮತ್ತು ಹೆಚ್ಚಿನ ಆಯಸ್ಸು ನೀಡಲಿ ಎಂದು ಪ್ರಾರ್ಥಿಸುವುದಾಗಿ ಹೇಳಿದರು. ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ರಾಂಪುರ ಶೇಖರಪ್ಪ ಅವರು ಮಾತನಾಡಿ, ರೈತನ ಮಗನೊಬ್ಬ ದೇಶವನ್ನು ಸಹ ಮುನ್ನಡೆಸಬಲ್ಲ ಎಂಬುದನ್ನು ಜಗತ್ತಿಗೆ ತೋರಿಸಿದ ಮಹಾನ್ ನಾಯಕರು ನಮ್ಮ ದೇವೇಗೌಡರು. ರಾಜಕೀಯವಾಗಿ ನಡೆದು ಬಂದ ಹಾದಿ ಸಾಮಾಜಿಕ ಕಳಕಳಿ ಉಳ್ಳವರ ಚಿಂತನೆ, ರೈತರು, ಕಾರ್ಮಿಕರು ಸೇರಿದಂತೆ ಶ್ರಮಿಕ ವರ್ಗದವರ ಧ್ವನಿಯಾಗಿರುವ ದೇವೇಗೌಡರು ರಾಜಕೀಯ ಕ್ಷೇತ್ರಕ್ಕೆ ಬರುವ ಯುವ ರಾಜಕಾರಣಿಗಳಿಗೆ ಮಾರ್ಗದರ್ಶಕರಾಗಿದ್ದಾರೆ. ಈ ಇಳಿ ವಯಸ್ಸಿನಲ್ಲೂ ರಾಜ್ಯ ಹಾಗೂ ದೇಶದ ಅಭಿವೃದ್ಧಿಗೆ ತುಡಿಯುವ ಅವರ ಮನಸ್ಸು ನಮ್ಮೆಲ್ಲರಿಗೂ ಆದರ್ಶವಾಗಿದೆ ಎಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಜಿಎಸ್ ಪರಮೇಶ್ವರಪ್ಪ, ಲಾಯರ್ ವಿವೇಕ್ ಕುಮಾರಸ್ವಾಮಿ, ಅಭಿಮಾನಿ ಬಳಗದ ಜಿಲ್ಲಾಧ್ಯಕ್ಷ ನಿರಂಜನ್, ನಗರಸಭಾ ಮಾಜಿ ಅಧ್ಯಕ್ಷರಾದ ವಿದ್ಯಾಧರ್ ಗಿರೀಶ್, ಜೆಡಿಎಸ್ ಮುಖಂಡರಾದ ಕೇಶವ್, ಸತೀಶ್, ರಮೇಶ್ ಕುಮಾರ್, ನಗರಸಭೆ ಮಾಜಿ ಸದಸ್ಯ ಹರ್ಷವರ್ಧನ್ ಸೇರಿದಂತೆ ಮತ್ತು ಇನ್ನೂ ಹಲವಾರು ನಾಯಕರು, ಅಭಿಮಾನಿಗಳು ಉಪಸ್ಥಿತರಿದ್ದರು. ವರದಿ ಚಂದ್ರು ಯಾದವ್. ಮಾತಾಡ್ರಿ ಮುಂದೆ ಈ ದಿನ ದೇವೇಗೌಡರವರ 94ನೇ ವಸಂತಕ್ಕೆ ಕಾಲಿಟ್ಟಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು, ಮಾಜಿ ಪ್ರಧಾನಮಂತ್ರಿಗಳು, ರೈತನ ಮಗ, ಕೆಂಪುಕೋಟೆಯಲ್ಲಿ ರಾಷ್ಟ್ರ ಧ್ವಜವನ್ನು ಹಾರಿಸಿದಂತಹ ಕರ್ನಾಟಕದ ಯಾವುದಾದರೂ ಒಬ್ಬ ಪ್ರಧಾನಮಂತ್ರಿ ಇದ್ದರೆ ಅದು ದೇವೇಗೌಡರು ಅಂತ ಹೇಳಲಿಕ್ಕೆ ಬಯಸ್ತಾ, ಅವರ ಹುಟ್ಟುಹಬ್ಬವನ್ನು ಇವತ್ತು ಆಚರಿಸಲಿಕ್ಕೆ ಒಂದು ಶುಭಾಶಯವನ್ನು ಕೋರ್ತಾ ಇವತ್ತು ಗಣಪತಿ ದೇವಸ್ಥಾನದಲ್ಲಿ ವಿಘ್ನೇಶ್ವರನಿಗೆ ಪೂಜೆಯನ್ನು ಸಲ್ಲಿಸುವ ಮುಖಾಂತರ ಟಿ.ಪಿ. ವೃತ್ತದಲ್ಲಿ ಅವರ ಸವಿನ ನೆನಪಿಗೋಸ್ಕರ ಶುಭ ಕೋರಲಿಕ್ಕೆ ಕೇಕನ್ನು ಕತ್ತರಿಸುವ ಮುಖಾಂತರ ಹಾಗೆಯೇ ಫಲಹಾರವನ್ನು ವಿತರಿಸಿ ಇವತ್ತು ನಾವೇನು ಜೆಡಿಎಸ್ ಹಾಗೂ ಬಿಜೆಪಿಯ ಎಲ್ಲ ಮುಖಂಡರು ಸೇರಿ ಒಟ್ಟಾಗಿ ಇವತ್ತು ಕೆಲಸವನ್ನು ಮಾಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಳರೋಗಿಗಳಿಗೆ ಹಣ್ಣು ಹಂಪಲನ್ನು ವಿತರಣೆ ಮಾಡುವುದರ ಮುಖಾಂತರ ಸನ್ಮಾನ್ಯ ದೇವೇಗೌಡರವರ ಹುಟ್ಟುಹಬ್ಬವನ್ನು
ಆಚರಿಸ್ತಾ ಇದ್ದೇವೆ. ಅವರಿಗೆ ದೇವರು ಆರೋಗ್ಯವನ್ನು ಕೊಡಲಿ. ಅವರ ಸೇವೆ ಈ ರಾಜ್ಯಕ್ಕೆ, ಈ ದೇಶಕ್ಕೆ ಇನ್ನೂ ಇರೋದ್ರಿಂದ ಅವರ ಮಾರ್ಗದರ್ಶನ ಬೇಕಾಗಿರೋದು. ದೇವರು ಅವರಿಗೆ ಆರೋಗ್ಯವನ್ನು ಕೊಡಲಿ ಅಂತೇಳಿ ಇವತ್ತು NDA ನಮ್ಮ ಎಲ್ಲ ಮಿತ್ರರು, ನಮ್ಮ DCP ಉಪಾಧ್ಯಕ್ಷ ಹಿರಿಯರಂತ ಶೇಖರಪ್ಪನವರು, ನಮ್ಮ ಒಬ್ಬರೇ ವರ್ತಕರು ಹಾಗೂ ನಮ್ಮ NDA ಮುಖಂಡರಂತ ಶಿವಣ್ಣವರು ಹಾಗೂ ಎಲ್ಲ ನಮ್ಮ ಜನಪ್ಪನವರು, ಮೇಕಣ್ಣ, ಪ್ರತಿಯೊಬ್ಬರು, ಯೋಗಣ್ಣ, ಹರೀಶ, ಗಣೇಶ್ ಎಲ್ಲ ಮುಖಂಡರು ಸೇರಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಇವತ್ತು ಹಣ್ಣನ್ನು ವಿತರಣೆ ಮಾಡಿ ಇವತ್ತು ದೇವೇಗೌಡರಿಗೆ ಶುಭವನ್ನು ಕೊಡ್ತಾ ದೇವರು ಅವರ ಆರೋಗ್ಯವನ್ನು ಕೊಡಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಮಾಜಿ ಪ್ರಧಾನಿ ದೇವೇಗೌಡರ 94ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ತಿರುಪತಿ ದೇವಸ್ಥಾನದಲ್ಲಿ ಪೂಜೆ ಮಾಡೋ ಮುಖಾಂತರ ಈ ಸರ್ಕಲ್ನಲ್ಲಿ ದೇವೇಗೌಡರ ಹುಟ್ಟುಹಬ್ಬದ ನಿಮಿತ್ತ ಕೇಕನ್ನು ಕತ್ತರಿಸಿ ಫಲಹಾರವನ್ನು ವಿತರಿಸಿ ಸರ್ಕಾರಿ ಆಸ್ಪತ್ರೆಗೆ ಬಂದು ಬಡ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸುವ ಮುಖಾಂತರ ಅರ್ಥಪೂರ್ಣವಾಗಿ ದೇವೇಗೌಡರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದೇವೆ. ದೇವೇಗೌಡರು ಇವತ್ತಿಗೂ ಕೂಡ ಈ ಕರ್ನಾಟಕದ ಬಗ್ಗೆ ಇರ್ತಕ್ಕಂಥ ಅವರ ಅಭಿಮಾನಕ್ಕೆ ಯಾರೂ ಸಾಟಿ. ಈ ರಾಜ್ಯ ಅಭಿವೃದ್ಧಿ ಆಗಬೇಕಂದ್ರೆ ಅವರು ಶತಾಯುಷಿಗಳಾಗಿ ನಮ್ಮಂಥವರಿಗೆ ಇನ್ನೂ ಅಷ್ಟು ಮಾರ್ಗದರ್ಶನ ನೀಡಬೇಕಾದಂಥ ಅವಶ್ಯಕತೆ ತುಂಬ ಇರೋದರಿಂದ ಅವರಿಗೆ ಭಗವಂತ ಇನ್ನಷ್ಟು ಆರೋಗ್ಯ ಶಕ್ತಿಯನ್ನು ಕೊಟ್ಟು ಕಾಪಾಡಲಿ, ಅವರು ನಮ್ಮಂಥವ್ರಿಗೆ ಇನ್ನಷ್ಟು ದಿನ ಮಾರ್ಗದರ್ಶನವನ್ನು ನೀಡಲಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಭಗವಂತನಲ್ಲಿ ಕೇಳ್ಕೊಳ್ತೀನಿ.